ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 45ನೇ ದಿನ ಎಪಿಸೋಡ್ ಅಲ್ಲಿ ಮೇನ್ ಆಗಿ ಕಂಟೆಂಟ್ ಒಂದು ವಿಷಯ ಇದೆ ಮಾತಾಡಕ್ಕೆ, ರಿವ್ಯೂ ಮಾಡೋಕ್ಕೆ. ಅಂದ್ರೆ ಅದು ನಾಮಿನೇಷನ್ಸ್ 6 ಜೋಡಿ ಇರ್ತವೆ. ಆ 6 ಜೋಡಿಯಲ್ಲಿ ಒಂದು ಜೋಡಿನ ಡೈರೆಕ್ಟ್ ನಾಮಿನೇಟ್ ಮಾಡಿರ್ತಾರೆ. ಇನ್ನು 5 ಜೋಡಿ ಇರ್ತವೆ. ಆ 5 ಜೋಡಿಯಲ್ಲಿ ಒಬ್ಬೊಬ್ರು ನಾಮಿನೇಟ್ ಆಗಬೇಕು. ಅಲ್ಲಿ ವಾದ ಪ್ರತಿವಾದ ಮಾಡ್ಕೊಂಡು ಒಬ್ಬೊಬ್ರು ನಾಮಿನೇಟ್ ಆಗಬೇಕು. ಬಟ್ ಅಲ್ಲಿ 5 ಜನ ಆಗಿಲ್ಲ, ತುಂಬಾನೇ ಜನ ನಾಮಿನೇಟ್ ಆಗಿದ್ದಾರೆ. ಮತ್ತೆ ಅವರ ಯಾರ ವಾದ ಸರಿ ಇತ್ತು, ಯಾರ ವಾದ ಸರಿ ಇರಲಿಲ್ಲ. ಇಲ್ಲಿ ಮುಖ್ಯವಾಗಿ ನಾಮಿನೇಟ್ ಆದ್ರೂ ಪರವಾಗಿಲ್ಲ, ವ್ಯಕ್ತಿತ್ವನ ಯಾರು ಗೆದ್ರು, ಜನಕ್ಕೆ ಯಾರು ಇಷ್ಟ ಆದ್ರು. ಇಲ್ಲಿ ನಾಮಿನೇಟ್ ಆಗೋದಕ್ಕಿಂತ ಜನಕ್ಕೆ ಯಾರು ಇಷ್ಟ ಆದ್ರೆ ಆಟೋಮೆಟಿಕ್ ಆಗಿ ಓಟ್ ಹಾಕ್ತಾರೆ ಅಲ್ಲ. ಆ ರೀತಿಯಾಗಿ ಈ ವಾರ ನೀವು ಸೇವ್ ಆಗ್ಬೋದು, ನೆಕ್ಸ್ಟ್ ವೀಕ್ ಹೋಗ್ತೀರಾ. ವ್ಯಕ್ತಿತ್ವ ಗೆದ್ದಿಲ್ಲ ಅಂದ್ರೆ ಆದ ಕಾರಣ ಮತ್ತೆ ವ್ಯಕ್ತಿತ್ವ ಗೆದ್ದಿರೋ ಯಾರು, ವ್ಯಕ್ತಿತ್ವ ಸೋತಿರೋರು ಯಾರು, ನಾಮಿನೇಟ್ ಆಗಿರೋರು ಯಾರು, ಮತ್ತೆ ಈ ವಾರ ಮನೆಗೆ ಹೋಗಕ್ಕೆ ರೆಡಿ ಆಗಿರೋರು ಯಾರು ಅಂತೆಲ್ಲ ರಿವ್ಯೂ ಮಾಡಿ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮೊದಲೇದಾಗಿ ಜೋಡಿ ಹೋಗೋದು ಐಶ್ವರ್ಯ ಮತ್ತು ಧರ್ಮ ಅವ್ರು ಹೋಗ್ತಾರೆ. ಇಬ್ಬರನ್ನ ಕಂಪೇರ್ ಮಾಡಿದ್ರೆ ಇಬ್ರು ಸೇಮ್ ಇದ್ದಾರೆ. ಆ ಡಾಲಿ ಬಬ್ಲಿ ಅಂದ್ರೆ ಸುಮ್ಮನೆ ಮನೇಲಿ ಆಡಂಬರವಾಗಿ ಓಡಾಡ್ತೀವಿ ಅಂತ ನೋಡಿ, ಆ ರೀತಿಯಾಗಿ ಐಶ್ವರ್ಯ ಅವರು ಓಡಾಡ್ತಾರೆ. ಇನ್ನು ಕೀರ್ತಿ ಧರ್ಮರಾಜ ಅವ್ರ ವ್ಯಕ್ತಿತ್ವವನ್ನು ಯಾವತ್ತೂ ಬಿಟ್ಕೊಟ್ಟಿಲ್ಲ. ಅಂದ್ರೆ ಬೇಕಂತಾನೆ ಆರ್ಗ್ಯುಮೆಂಟ್ ಮಾಡೋದು, ಬೇಕಂತಾನೆ ಜಗಳ ಮಾಡೋದು, ಬೇಕಂತಾನೆ ಅದು ಮಾಡೋದು ಇದು ಮಾಡೋದು. ಆ ವ್ಯಕ್ತಿ ಆ ರೀತಿ ಮಾಡಲ್ಲ. ಆ ವ್ಯಕ್ತಿ ಇರೋದಷ್ಟೇ ಅದೇ ರೀತಿ ಆಡ್ತಾರೆ. ಬಟ್ ಅಲ್ಲಿ ಆರ್ಗ್ಯುಮೆಂಟ್ ಮಾಡ್ತಾರೆ. ಬಟ್ ಐಶ್ವರ್ಯಗೆ ಚಾನ್ಸ್ ಕೊಡ್ತಾರೆ. ಯಾರು? ನಮ್ಮ ಕೀರ್ತಿ ಧರ್ಮರಾಜ್ ಅವರು. ತುಂಬಾ ಇಷ್ಟ ಆಗ್ತಾರೆ ಆ ವ್ಯಕ್ತಿ. ಖಂಡಿತವಾಗ್ಲೂ ಆ ವ್ಯಕ್ತಿ ಮನೆಯಿಂದ ಹೊರಗಡೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಓಟ್ ಹಾಕ್ತಾರೆ ಜನ ಅಂತ ನಾನು ಅನ್ಕೊಂಡಿದ್ದೀನಿ. ಇನ್ನು 2ನೇ ಜೋಡಿ ಹೋಗ್ತಾರೆ ಮೋಕ್ಷತಾ ಮತ್ತು ಧನ್ರಾಜ್ ಅವರು. ಅಲ್ಲಿ ಯಾರು ಬಿಟ್ಕೊಡಂಗಿಲ್ಲ. ಕಂಪೇರ್ ಮಾಡ್ಕೊಂಡ್ರೆ ಇಬ್ರು ಸೇಮ್ ಇದ್ದಾರೆ. ಓಕೆ, ಸ್ವಲ್ಪ ಆರ್ಗ್ಯುಮೆಂಟ್ ಅಲ್ಲಿ ಮಾತಲ್ಲಿ ಅಂತ ಬಂದಾಗ ಮೋಕ್ಷತಾ ಅವರು ಮುಂಚೂಣಿ ಇರ್ತಾರೆ. ಯಾವುದೇ ಇದು ಇಲ್ಲ, ಯಾವುದೇ ಡೌಟೇ ಇಲ್ಲ. ಆದರೆ ಧನ್ರಾಜ್ ಅವರು ಕೂಡ ಎಂಟರ್ಟೈನ್ಮೆಂಟ್ ಮಾಡ್ತಾರೆ. ಸ್ವಲ್ಪ ಎಲ್ಲೋ ಮಾತಾಡೋದ್ರಲ್ಲಾಗಲಿ, ಟಾಸ್ಕನ್ನು ಅರ್ಥ ಮಾಡ್ಕೊಳ್ಳೋ ವಿಷಯಲ್ಲಾಗಲಿ ತುಂಬ ಸೋಲ್ತಾರೆ. ಬಟ್ ಇಲ್ಲಿ ಒಂದು ವೇಳೆ ಇವ್ರೇನಾದರೂ ಮೋಕ್ಷತಾನೆ ಸೇವ್ ಆಗಲಿ, ನಾನೇ ನಾಮಿನೇಟ್ ಆಗ್ತೀನಿ ಅಂದರೆ ಶನಿವಾರ ಕಿಚ್ಚ ಸರ್ ಜೊತೆ ಕ್ಲಾಸ್ ಇರುತ್ತೆ. ಒಳ್ಳೆ ಬಿಟ್ಕೊಡ್ಲಿಲ್ಲ ಅಂದ್ರೆ ಇಬ್ರು ನಾಮಿನೇಟ್ ಆಗ್ತಾರೆ. ಬಟ್ ಆರ್ಗ್ಯುಮೆಂಟ್ ಮಾಡ್ಕೊಂತ ಇಲ್ಲಿ ಇಬ್ರು ನಾಮಿನೇಟ್ ಆಗ್ತಾರೆ. ಇಲ್ಲಿ ತಪ್ಪು ಯಾರ್ದಂತ ಅನ್ನೋದಕ್ಕಿಂತ ಇಬ್ರು ಸರಿ ಮಾಡಿದ್ರು ಅನ್ಸುತ್ತೆ. ಯಾಕಂದ್ರೆ ಈಗ ಧನ್ರಾಜು ಬಿಟ್ಕೊಡಕ್ಕಾಗಲ್ಲ, ಮೋಕ್ಷತನೂ ಬಿಟ್ಕೊಡಕ್ಕಾಗಲ್ಲ. ಆದ ಕಾರಣ ಇಬ್ರು ನಾಮಿನೇಟ್ ಆಗ್ತಾರೆ. ಒಂಥರ ವಿಚಿತ್ರ ಅನಿಸ್ತು. ಅದಾದ್ಮೇಲೆ ಹೋಗ್ತಾರೆ ಚೈತ್ರ ಮತ್ತು ಶಶಿರವರು. ಇಲ್ಲಿ ಶಶಿರವರು ಚೈತ್ರ ಅವರು ಇಬ್ರು ವಾದ ಕೇಳಿದಾಗ, ಇಬ್ರು ಒಂದು ಆರ್ಗ್ಯುಮೆಂಟ್ ಎಲ್ಲ ಆಲಿಸಿದಾಗ ಕೇಳಿದಾಗ ಏನನ್ಸುತ್ತೆ ಅಂದ್ರೆ, ಚೈತ್ರ ಅವರು ತುಂಬಾ ಒಂದು ಮಾತಿನ ದಾಟಿಯಲ್ಲಿ ಒಂದು ಎಮೋಷನಲ್ ಆಗಿ ಟಚ್ ಮಾಡ್ತಾರೆ ಶಶಿರವ್ರಿಗೆ. ಮನೆಯಲ್ಲಿ ಹಿಂಗೆಲ್ಲ ಮಾಡಿ ಬಂದಿದ್ದೀನಿ, ಅಮ್ಮ ಬಿಗ್ ಬಾಸ್ ಮನೆಗೆ ಬರಬೇಕು, ಹಾಗೆ ಹೀಗೆ ಅಂತೇಳಿ ಕನ್ವಿನ್ಸ್ ಮಾಡ್ತಾರೆ. ಆ ಮಾತಿಗೆ ಶಶಿರವರು ಕನ್ವಿನ್ಸ್ ಆಗ್ತಾರೆ. ಇಲ್ಲಿ ಶಶಿರವರು ನಾಮಿನೇಟ್ ಆಗಿರ್ಬೋದು, ಬಟ್ ವ್ಯಕ್ತಿತ್ವದಲ್ಲಿ ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಅಲ್ಲಿ ಶತ್ರು ಅಂತ ಹೇಳ್ಕೊಂಡು ಚೈತ್ರ ಅವ್ರನ್ನ ಕೂಡ ಒಬ್ಬ ಹೆಣ್ಣು ಮಗು ಈ ರೀತಿ ಸಮಸ್ಯೆ ಇದೆ, ಹೊರಗಡೆ ನನ್ನ ನೆಗೆಟಿವ್ ಇದೆ, ಆ ರೀತಿ ಇದೆ, ಈ ರೀತಿ ಅಂತ ಹೇಳ್ಕೊಂಡಾಗ ಅದಕ್ಕೆ ಅವರು ಮನಸ್ಸೋತು ನಾಮಿನೇಟ್ ಆಗ್ತಾರೆ. ಬಟ್ ಮನಸ್ಸಿನ ಒಟ್ಟು ನಾಮಿನೇಟ್ ಆದ್ರೂ ಪರವಾಗಿಲ್ಲ, ಹೊರಗಡೆ ಪ್ರೇಕ್ಷಕರ ಇವ ಮನಸ್ಸು ಗೆದ್ದಿದ್ದಾರೆ ಅಂದ್ರೆ ಗೆದ್ದಿದ್ದಾರೆ, ಯಾವುದೇ ಅನುಮಾನ ಬೇಡ. ಆ ರೀತಿಯಾಗಿತ್ತು. ಇನ್ನೊಂದು ಜೋಡಿ ಹೋಗ್ತಾರೆ ಮತ್ತೆ ಮಂಜಣ್ಣ ಭವ್ಯಗೌಡ. ಇವ್ರು ಹೋದಾಗ ಇಬ್ರು ಆರ್ಗ್ಯುಮೆಂಟ್ ಸರಿ ಇತ್ತು. ಭವ್ಯಗೌಡ ಲಾಸ್ಟ್ ವೀಕಲ್ಲಿ ನಾಮಿನೇಟ್ ಆಗಿದ್ರೆ ಮಂಜಣ್ಣ ಟೀಮಲ್ಲಿ ಇದ್ದಾಗ್ಲೇನೆ. ಈ ಟೀಮಲ್ಲಿ ಇವಾಗ ಇವರಿಬ್ರು ಜೋಡಿ ಹೋದಾಗ ಮಂಜಣ್ಣ ಒಂದ್ ವೇಳೆ ನಾಮಿನೇಟ್ ಆಗಿದ್ರೆ ಆ ವ್ಯಕ್ತಿ ಒಂದು ವ್ಯಕ್ತಿತ್ವದಲ್ಲಿ ತುಂಬಾ ದೊಡ್ಡ ಮಟ್ಟಕ್ಕೆ ಬೆಳೀತಿದ್ದ. ಏನಕ್ಕಂದ್ರೆ ಇವ್ರನ್ನ ನಾನು ಲಾಸ್ಟ್ ವೀಕ್ ನಾಮಿನೇಟ್ ಮಾಡಿದ್ದೇನೆ ಭವ್ಯ, ಈ ವಾರ ನಾನೇ ನಾಮಿನೇಟ್ ಆಗ್ತಾ ಅಂತ ಒಂದ್ ವೇಳೆ ಹೇಳ್ಕೊಂಡಿದ್ರೆ ತುಂಬಾ ಚೆನ್ನಾಗಿತ್ತು. ತುಂಬಾ ವ್ಯಕ್ತಿತ್ವ ಅನ್ನೋದು, ಅವ್ರ ಒಂದು ಕ್ಯಾರೆಕ್ಟರ್ ಅನ್ನೋದು ತುಂಬಾ ಪೋಟ್ರಿ ಆಗ್ತದೆ ಚೆನ್ನಾಗಿ. ಬಟ್ ಆ ವ್ಯಕ್ತಿ ಅದಕ್ಕೆ ಚಾನ್ಸೇ ಕೊಡ್ಲಿಲ್ಲ. ನಾನು ನಾಮಿನೇಟ್ ಆಗಲ್ಲ, ನೀನು ನಾಮಿನೇಟ್ ಅಂತ ಹೇಳಿ ಟೈಮ್ ಓವರ್ ಆಯ್ತು. ಟೈಮ್ ಓವರ್ ಆದ್ಮೇಲೆ ಬಿಗ್ ಬಾಸ್ ಒಂದು ಅನೌನ್ಸ್ಮೆಂಟ್ ಬಂದ ಬಿಗ್ ಬಾಸ್ ಇನ್ನೊಂದು ಚಾನ್ಸ್ ಇದೆ ಅಂತ ಹೇಳಿ ಮಂಜಣ್ಣ ಕೇಳ್ತಾರೆ. ಅದೇ ಚಾನ್ಸ್ ನೀವೇನಾದ್ರೂ ಫಸ್ಟ್ ತಗೊಂಡಿದ್ರೆ ನಿಮ್ಮ ವ್ಯಕ್ತಿತ್ವ, ನಿಮ್ಮ ಒಂದು ಇದು ಗ್ರಾಫ್ ಅನ್ನೋದು ಏನಿದೆ ಒಂದು ಬೇರೆ ಲೆವೆಲ್ಗೆ ಹೋಗ್ತಾ ಇತ್ತು, ಆ ರೀತಿ ಆಗ್ತಾ ಇತ್ತು. ಬಟ್ ನೀವು ಆ ಚಾನ್ಸ್ ತಗೊಂಡಿಲ್ಲ. ಇಲ್ಲಿ ಭವ್ಯಗೌಡ ಕೂಡ ಚಾನ್ಸ್ ತಗೋಬಾರ್ದು. ಲಾಸ್ಟ್ ವೀಕಲ್ಲಿ ಅದೇ ರೀತಿ ಆರ್ಗ್ಯುಮೆಂಟ್ ಮಾಡ್ದಾನೆ, ಅದೇ ರೀತಿ ಮಾತು ಕೇಳ್ದಾನೆ ಕಿಚ್ಚ ಸರ್ ಹತ್ರ ಬಯಸ್ಕೊಂಡಿದ್ರು. ಇಷ್ಟಲ್ಲಿ ಕಿಚ್ಚನ್ ಚಪ್ಪಾಳೆ ಮಿಸ್ ಆಗಿತ್ತಂತ ನೀವೆಲ್ಲ ಅನ್ಕೊಂಡಿದ್ರೆ. ಆದ ಕಾರಣ ಭವ್ಯಗೌಡ ತಪ್ಪಿಲ್ಲ. ಇಲ್ಲಿ ನನ್ನ ಪ್ರಕಾರ ಮಂಜಣ್ಣೆ ಸೋಲ್ಬೇಕಾಗಿತ್ತು. ಸೋತಿದ್ರೆ ಈ ವಿಷಯದಲ್ಲಿ ವ್ಯಕ್ತಿತ್ವದಲ್ಲಿ ಗೆಲ್ತಾ ಇದ್ರು ಅಂತ ಅನ್ಸ್ಬೋದು. ಆದ ಕಾರಣ ಅದಾದ್ಮೇಲೆ ಜೋಡಿ ಬರ್ತಾರೆ ಹನುಮಂತ್ ಮತ್ತು ಗೌತಮಿ. ಇವ್ರು ಎಂತ ಜೋಡಿ ಮರ್ಯ, ನಗು ಬರುತ್ತೆ ನೆನ್ಸ್ಕೊಂಡ್ರೆ ಖಂಡಿತವಾಗ್ಲು. ಏನಕ್ಕಂದ್ರೆ ಇಲ್ಲಿ ಒಂದ್ ಜೋಡಿ ನಾನು ನಾಮಿನೇಟ್ ಆಗಲ್ಲ, ನೀನು ನಾಮಿನೇಟ್ ಆಗಲ್ಲ ಅಂತ 2 ಜೋಡಿ ಕಿತ್ತಾಡ್ತಾ ಇದ್ರೆ, ಈ ಜೋಡಿ ಮಾತ್ರ ನಾನು ಆಗ್ತೀನಿ ಅಂತೇಳಿ ಇಬ್ರು ನಾಮಿನೇಟ್ ಆಗ್ತಾರೆ. ಯಾರಾದ್ರೂ ಒಬ್ಬ ನಾಮಿನೇಟ್ ಆಗಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಏನಕ್ಕಂದ್ರೆ ಒಬ್ಬ ನಾಮಿನೇಟ್ ಆಗಿದ್ರೆ ಅವ್ರ ಓಟ್ಸ್ ಎಲ್ಲ ಇವರಿಗೆ
ಪೋಲ್ ಆಗೋದು. ಬಟ್ ಇದು ಏನು ಮಾಡ್ತಾರೆ, ಆರ್ಗ್ಯುಮೆಂಟ್ ಮಾಡ್ಕೊಂತ ಇವ್ರದ್ದು ಹನುಮಂತ್ ಅವ್ರು ಹೇಳ್ತಾರೆ, ನಾನು 4 ವಾರ ಆಗಿ ಬಂದು ನೀವು ಮೊದಲಿಂದ ಇದ್ರ ನೀವೇ ಸೇವ್ ಆಗಿ ಅಂತ. ಗೌತಮಿ ಅವ್ರು ಹೇಳ್ತಾರೆ, ನೀವು ಕಿಚನ್ ಚಪ್ಪಾಳೆ ತಗೊಂಡಿದ್ದೀರಾ, ಮನೆಗೆ ಬಂದು ಎಲ್ಲ ಗೇಮು ಚೆನ್ನಾಗಿ ಆಡಿದ್ರ, ಆಡಿಸ್ತಾ ಇದ್ದೀರಾ, ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ಅವ್ರು ಹೇಳ್ತಾರೆ, ಇವ್ರು ಹೇಳ್ತಾರೆ. ಬಟ್ ಇಬ್ರು ನಾಮಿನೇಟ್ ಆಗ್ತಾರೆ. ತುಂಬಾ ಅಂದ್ರೆ ತುಂಬಾ ಫನ್ನಿ ಇತ್ತು. ಯಾರೋ ಒಬ್ರು ಆದ್ರೂ ಸೇವ್ ಆಗಿದ್ರೆ ಅವ್ರ ಓಟ್ ಇವ್ರುಗಳ ಬೀಳ್ತಾ ಇತ್ತು. ಬಟ್ ಇಬ್ರು ನಾಮಿನೇಟ್ ಆಗ್ತಾರೆ. ಓವರ್ ಆಲ್ ಆಗಿ ತಗೊಂಡಾಗ ಈ ಒಂದು ನಾಮಿನೇಷನ್ಸ್ ವಾದ ಪ್ರತಿವಾದ ಹೀಗಿತ್ತು. ಇವರಲ್ಲಿ ನಿಮಗೆ ಯಾರ ವಾದ ಇಷ್ಟ ಆಯ್ತು ಅಂತೇಳಿ ಕಮೆಂಟ್ ಮಾಡಿ. ಹಾಗೇನೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.